ಒಂದೊಂದು ಶಬ್ದ ಕೇಳ್ತಾ ಇದೆ. ವಿಕ್ರಮನ ಕಥೆಯಲ್ಲಿ ವಿಕ್ರಮನ ಕಷ್ಟ ಬರೋದಕ್ಕೆ ಮುಖ್ಯ ಕಾರಣ ನೋಡಿ ಇಲ್ಲಿ ಸಿಕ್ತು. ಆ ರಾತ್ರಿ ಹೊತ್ತು ಜನಗಳನ್ನ ಪರೀಕ್ಷೆ ಮಾಡ್ಕೊಂಡು ಬರ್ತೀವಿ. ವಿಕ್ರಮನಿಗೆ ಆ ಮನೆ ಒಳಗೆ ಏನ್ ಶಬ್ದ ಕೇಳ್ತು? ಒಂದು ಮಗು ಹೇಳುತ್ತೆ, ಅಮ್ಮ ಮೊದ್ಲೆಲ್ಲ ಬೇಡ ಬೇಡ ಅಂದ್ರೂ ತುಪ್ಪ ಹಾಕಿ ಅನ್ನ ಉಣ್ಣಿಸ್ತಿದ್ದೆ, ಈಗ ಒಣಗೋಗಿರೋ ಅನ್ನನಾದ್ರೂ ಕೂಡ ಊಟ ಮಾಡ್ಕೋತೀನಿ. ಇನ್ನೊಂದು ಹೆಣ್ಣು ಮಗು ಹೇಳುತ್ತೆ, ಅಮ್ಮ ಹೆಣ್ಣಾಗಿ ಹುಟ್ಟಿ ಹೊಟ್ಟೆಗಿಲ್ಲದಿದ್ದರೂ ಬದುಕಬಹುದು, ಮೈ ತುಂಬ ಬಟ್ಟೆ ಇಲ್ಲದೆ ಬದುಕದಾರೆನಮ್ಮ. ಬಟ್ಟೆಯೆಲ್ಲ ಅರಿದು ನೋಡಿದವರೆಲ್ಲ ನಗುದಿಹರು, ನಾಚಿಕೆಯಾಗುದಿಹುದು ತುಂಡು ಬಟ್ಟೆಯ ಕೊಡುತ್ತಾಯೇ ಅಮ್ಮ, ತುಂಡು ಬಟ್ಟೆಯ ಕೊಡುತ್ತಾಯೇ ಅಮ್ಮ. ನಿನ್ನ ಜನ್ಮದಲ್ಲಿ ಹುಟ್ಟಿ ಒಂದೊತ್ತು ಊಟ ಇಲ್ದಿದ್ರು ಬದುಕಬಹುದು, ಆದ್ರೆ ಮೈ ತುಂಬ ಬಟ್ಟೆ ಇಲ್ಲದೆ ಬದುಕೋಕಾಗಲ್ಲ. ಒಂದೊಂದು ಬಟ್ಟೆ ಕೊಡಮ್ಮ. ನೋಡಿದವರೆಲ್ಲ ನಗ್ತಾ ಇದ್ದಾರೆ, ನಾಚಿಕೆ ಆಗುತ್ತೆ. ವಿಕ್ರಮ ಬೆಚ್ಚಿ ಬೀಳ್ತಾನೆ. ಶಿವ ಶಿವ, ನನ್ನ ಪ್ರಜೆಗಳೆಲ್ಲ ಸುಖವಾಗಿದ್ದಾರೆ ಅಂತ ಕನಸಿನ ಗೋಪುರವನ್ನೇ ಕಟ್ಟಿರುವಾಗ ಊಟ ಬಟ್ಟೆ ಗತಿ ಇಲ್ಲದ ಬೆನ್ಸು ಓಡಾಡ್ತಿದ್ದಾರೆ ಅಂದ್ರೆ ಈ ಹಾಳಾದ್ಮೇಲೆ ಏನೇನು ಕಷ್ಟ ಇದೆಯಪ್ಪ. ಈ ಹಾಳಾದ ಗೂಢಾಚಾರ ನಂಬಿನ ಕೆಟ್ಟೆ. ಇದು ಯಾರ ಮನೆ ಮೊದಲು ಪತ್ತೆ ಹಚ್ಚಬೇಕು, ಇದು ಯಾರ ಮನೆ ಅಂತ ಮೊದಲು ಪತ್ತೆ ಹಚ್ಚಿ ಇವರ ದುಃಖವನ್ನು ಪರಿಹಾರ ಮಾಡಬೇಕು ಅಂತ 2 ಹೆಜ್ಜೆ ಮುಂದಕ್ಕಿದ್ನಲ್ಲ. ಆ ಹೆಂಗಸು ಜಗದೊಡೆಯನಾದ ಶನೇಶ್ವರನ ಹೆಸರು ಹೇಳ್ಕೊಂಡು ಗೋಳಾಡ್ತಾವಳೆ. ಪರಮಾತ್ಮನ ಆಟ ಬಲ್ಲವರಾರು. ಇವತ್ತು ನಮ್ಮ ಕೊಳ್ಳೇಗಾಲ ತಾಲೂಕು ಆನಹಳ್ಳಿ ಗ್ರಾಮ ಒಂದು ಹಬ್ಬದ ವಾತಾವರಣದಲ್ಲಿ ಇವತ್ತು ನಮ್ಮ ಮಠಾಧೀಶ್ವರೆಲ್ಲರೂ ಕೂಡ ಸೇರಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಕಾರಣ ಆ ಭಗವಂತನ ಭಕ್ತಿಯೇ ಮುಖ್ಯ. ಪರಮಾತ್ಮನ ಕತೆ ಕೇಳೋಣ, ಭಗವಂತನ ಕತೆ ಕೇಳೋಣ. ನಮ್ಮ ಮಹಾದೇವರವರು ಸ್ವಾಮಿ ಕತೆ ಇವತ್ತು ಅಂದದಕ್ಕೆ ದಶಮಾಲ್ ವೆಂಕಟೇಶ್ ಅವ್ರು ಬರ್ತಾ ಇದ್ದಾರೆ ಅಂದದಕ್ಕೆ ಓಡ್ ಬಂದ್ ಗಾಡಿ ಎತ್ಕೊಂಡ್ರು. ಅಲ್ಲಿಗೆ ಭಗವಂತನ ಭಕ್ತಿ ಹೆಂಗಿರ್ಬೇಕು. ಎಂತೆಂತ ಎಲ್ಲಾ ಕಲಾವಿದರು ಕೂಡ ಇವತ್ತಿಲ್ಲಿ ಸೇರಿದ್ದಾರೆ. ಅದಕ್ಕೆ ಅವನ ಭಕ್ತಿ ದೊಡ್ಡದು. ವರ್ಷದಲ್ಲಿ ಒಮ್ಮೆ ಆದರೂ ಕೂಡ ಇಂತಹ ಜಾಗದಲ್ಲಿ ಕುಳಿತು ಭಗವಂತನ ಸ್ಮರಣೆಯನ್ನು ಮಾಡಿಬಿಟ್ರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ. ಅದು ಸತ್ಯವಾದ ಮಾತು. ಇಂತಹ ಪವಿತ್ರವಾದಂತ ಪುಣ್ಯ ದಿವಸದಲ್ಲಿ ನೀವು ಹೋಗ್ತಿರಲ್ಲ, ನಮ್ಮ ಬಾನಹಳ್ಳಿ ದೇವಸ್ಥಾನ ಆಗಿರ್ಬೋದು, ಪ್ರತಿ ವಾರಗಳಲ್ಲಿ ಸೇವೆ ಮಾಡತಕ್ಕಂತ ಅನೇಕ ಪುಣ್ಯ ಕ್ಷೇತ್ರಗಳು, ಅದರಲ್ಲೂ ನಮ್ಮ ಆಲಹಳ್ಳಿಗೆ ತುಂಬಾ ನೆಂಟಿರುವಂತಹದ್ದು ನಮ್ಮ ತೆಂಕಳ್ಳಿ ಕ್ಷೇತ್ರ. ಪ್ರತಿ ವಾರಗಳಲ್ಲಿ ಪ್ರತಿ ಅಮಾವಾಸ್ಯೆಗಳಲ್ಲಿ ಇಲ್ಲಿನ ಅಡಿಗೆ ಭಟ್ರಗಳೆಲ್ಲರೂ ಕೂಡ ಹೋಗಿ ಅಲ್ಲಿ ಸೇವೆ ಮಾಡ್ತಾರೆ, ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾರೆ. ಒಂದು ಚಪ್ಪಾಳೆ ಹೊಡಿರಿ. ಇದೇ ಬರುವ ಮಾರ್ಚ್ 7, 8ನೇ ತಾರೀಕು ಒಂದು ಅವಿಸ್ಮರಣೀಯಾದ ಕಾರ್ಯಕ್ರಮವನ್ನ ನಮ್ಮ ತೆಂಕಳ್ಳಿ ಶ್ರೀಗಳವರು ಇಟ್ಕೊಂಡಿದ್ದಾರೆ. 27ನೇ ವರ್ಷದ ವಾರ್ಷಿಕಾರಾಧನೆಯ ಕಾರ್ಯಕ್ರಮದ ಅಂಗವಾಗಿ ಸಿದ್ಧಗಂಗಾ ಶ್ರೀಗಳವರು, ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು, ಯಾವ ಆದಿಚುಂಚನಿ ಶ್ರೀಗಳವರು, ಮಾದೇಶ್ವರನ ಬೆಟ್ಟದ ಶ್ರೀಗಳವರು, ಮಲ್ಲನಮೂಲೆ ಶ್ರೀಗಳವರು, ಯಾವ ದೇವನೂರು ಶ್ರೀಗಳವರು, ಒಟ್ಟು 108 ಜನ ಮಠಾಧೀಶ್ವರರನ್ನ ಇವರೆಲ್ಲರನ್ನೂ ಹಾಕಿದ್ದಾರೆ. ಎಲ್ಲಾ ಮಠಾಧೀಶ್ವರರನ್ನ ಅಲ್ಲಿಗೆ ಬರಮಾಡ್ಕೋತಾ ಇದ್ದಾರೆ. ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳೆಲ್ಲರೂ ಕೂಡ ಸೇರ್ತಾ ಇದ್ದಾರೆ. ಆ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಮಾಡುವಂತಹದ್ದನ್ನ ಹಮ್ಮಿಕೊಂಡಿದ್ದಾರೆ. ನಮ್ಮ ಮಾಕ್ರಿ ಶಿವಣ್ಣನವರು ಶನೇಶ್ವರನ ಪ್ರಿಯ ಭಕ್ತರು, ಅವರ ಅಧ್ಯಕ್ಷರಾಗಿ ನಾನೇ ಕಾರ್ಯದರ್ಶಿಯಾಗಿ ಆ ಕಾರ್ಯಕ್ರಮ ಬಹಳ ಮುಂಚೂಣಿಯಲ್ಲಿ ಎಲ್ಲಾ ಜನರು ಕೂಡ 5,000, 10,000 ಈ ಕಾರ್ಯಕ್ರಮ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಮಾಡಬೇಕು. ಭಗವಂತನ ಒಂದು ಸೇವೆಯಿಂದ ನೀವೆಲ್ಲರೂ ಕೂಡ ಮಾರ್ಚ್ 8ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಒಂದು ರಥ ಉದ್ಘಾಟನೆ, ದಾಸೋಹ ಭವನ ಉದ್ಘಾಟನೆ ಮತ್ತು ಧ್ವಜಸ್ತಂಭ ಉದ್ಘಾಟನೆ, ಅನೇಕ ಪುಣ್ಯ ಕಾರ್ಯಕ್ರಮಗಳು, ರಾತ್ರಿ ರಾಮಾಯಣ ನಾಟಕ ಇವೆಲ್ಲವನ್ನು ಕೂಡ ಇಟ್ಕೊಂಡಿದ್ದಾರೆ. ದಯಮಾಡಿ ಮಾರ್ಚ್ 8ನೇ ತಾರೀಕು ಡೇಟ್ ಗುರುತು ಮಾಡ್ಕೊಳ್ಳಿ, ದಯವಿಟ್ಟು ಬನ್ನಿ. ಆ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರತಿಯೊಂದು ಊರಿನಲ್ಲೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಇದ್ದೀವಿ. ನೀವು ಕೂಡ 10 ಜನಕ್ಕೆ ಹೇಳಿ, ಗುಡ್ಡಪ್ಪನವರು ನೀವು ಬನ್ನಿ. ಎಲ್ಲಾ ಶರಣೆಯರು ಕೂಡ ಅವತ್ತನ ಕಾರ್ಯಕ್ರಮಕ್ಕೆ ಬನ್ನಿ. ನಮ್ಮ ಹಾಲಹಳ್ಳಿ ಮತ್ತು ಅನೇಕ ಗ್ರಾಮದವರಲ್ಲಿ ಅಡಿಗೆ ಮಾಡುವಂತ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಬಹಳ ಅದ್ಭುತವಾದ ಅಡಿಗೆಯವರು ಇಲ್ಲಿದ್ದಾರೆ. ಇವರೆಲ್ಲರೂ ಕೂಡ ಅಲ್ಲಿ ಭಗವಂತನ ಸೇವೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಸುಮಾರು 60ರಿಂದ 70,000 ಜನ ಸೇರುವಂತ ಒಂದು ನಿರೀಕ್ಷೆಯನ್ನು ಮಾಡಿಕೊಂಡು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿಗೂ ಪತ್ರಿಕೆಗಳು ಬರ್ತಾ ಇದೆ. ನಿಮ್ಮೂರಿಗೂ ಬರುತ್ತೆ, ಎಲ್ಲ ಊರುಗಳಿಗೂ. ದಯವಿಟ್ಟು ಬನ್ನಿ ಅಂತ ಕೇಳ್ತಾ, ಈ ಭಗವಂತನ ಮಹಿಮೆ ದೊಡ್ಡದು. ಇಲ್ಲಿ ಆ ವೇದ ಶರ್ಮ ಎಂಬತಕ್ಕಂತ ಪಂಡಿತನ ಮನೆಯ ಕೂಗೋಲು ಬರುತ್ತಿರೋದು ವಿಕ್ರಮರಾಜನ ಕಥೆಯಲ್ಲಿ. ವಿಕ್ರಮನ ಬಲಭಾಗದಲ್ಲಿ ಕೂತ್ಕೊಂಡು ಲೆಕ್ಕಪತ್ರಗಳನ್ನು ಬರೆಯತಕ್ಕಂಥ ವೇದ ಶರ್ಮ ಎಂಬ ಪಂಡಿತೋತ್ತಮನ ಮನೆಯಿಂದ ಬರುತ್ತಿರುವ ಕೂಗುವುದು.
ಏನಂತ ಶನೇಶ್ವರನ ಓಡಾಡ್ತಾ ಇದ್ದಾರೆ ಹೆಸರು ಹೇಳ್ಕೊಂಡು. ವಿಧಿ ಲೀಲೆ ಶೋಕದ ಕಾರಿರುಳೆ ಶನಿದೇವ ವಿಧಿ ಲೀಲೆ ಶೋಕದ ಕಾರಿರುಳೆ ದೇವಾ ಹೇಳಿ ವಿಧಿ ಲೀಲೆ ಶೋಕದ ಕಾರಿರುಳೆ सगिसे दाता ही विदाता आदरीशा देवा आदरीशा सगिसे दाता सजमे कोवा आदरीशा देवा आदरीशा
ನನ್ನ ಆಸ್ಥಾನ ಪಂಡಿತರ ಮನೆಯಲ್ಲಿ ಊಟ ಬಟ್ಟೆ ಗತಿಯಲ್ಲಿ ಒಬ್ಬ ಹೆಂಗಸು ಓಡಾಡ್ತಿದ್ದಾಳೆ ಅಂದ್ರೆ ಯಾರ ಮೇಲೆ ನೀನೇನೇನ್ ಕಷ್ಟ ಇದೆಯಪ್ಪ? ಈ ಹಾಡಾದ ಗೂಢಾಚಾರ ನಂಬಿ ಹಾಕತ್ತೆ. ಇಲ್ಲ ಇಲ್ಲ, ಬೆಳಗಾಗ್ಬಿಟ್ಟಲ್ಲಿ ಇವರು ಅರಮನೆ ಕರೆಸಿ ಇವರು ದರಿದ್ರ ಮನೆ ಹಿಂಗಿಸ್ಬಿಡ್ಬೇಕು ಅಂತ ವಿಕ್ರಮ ಯಾರಲ್ಲಿ? ಮಹಾಪ್ರಭು, ಈಗಲೇ ಹೋಗಿ ನಮ್ಮ ಆಸ್ಥಾನ ಪಂಡಿತರಾಗಿರ್ತಕ್ಕಂಥ ವೇದ ಶರ್ಮ ಪಂಡಿತೋತ್ತಮನ್ನು ತುರ್ತಾಗಿ ಬರಮಾಡಿ. ಆಗಲಿ ಮಹಾಪ್ರಭು. ನಿಮ್ಮನ್ನೆಲ್ಲ ಇವ್ರನ್ನ ಹೋಗ ಬತ್ತಿ ಇಲ್ಲಿ ಬಂದು ಬಾಗಿಲು ಕೊಟ್ಟು, ಸ್ವಾಮಿ ಪಂಡಿತೋತ್ತಮರೇ, ರೇ ಪಂಡಿತೋತ್ತಮರೇ ಹೇಳಿಪ್ಪ, ಮಹಾಪ್ರಭುಗಳು ನಿಮ್ಮನ್ನು ಬರಮಾಡಿದರೆ ಈಗಲೇ ಬರ್ಬೇಕಂತ ಬೇಗನೆ ಬನ್ನಿ. ಏನಪ್ಪ ಸಮಾಚಾರ? ಗೊತ್ತಿಲ್ಲ ಸ್ವಾಮಿ, ನೀವೆಷ್ಟೇ ಆದ್ರೂ ಕುಲದಲ್ಲಿ ಬ್ರಾಹ್ಮಣೋತ್ತಮರಲ್ಲ, ಅದಕ್ಕೆ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಬೇಗ ಬನ್ನಿ, ದಾನ ಕೊಡ್ತಾರಂತೆ ಇಸ್ಕೊಂಡ್ ಬರೋರಿ. ನೋಡಿದೆ ಇವತ್ತು ಪ್ರಭುಗಳು ಇಷ್ಟೊತ್ತಿಗೆ ಬರಮಾಡ್ತಿದ್ದಾರೆ ಅಂದ್ರೆ ಭಗವಂತ ನಮ್ಮ ನೋವಿನ ಕೂಗನ್ನು ಕೇಳಿಸ್ಕೊಂಡ್ಬಿಟ್ಟ ಅಂತ ಕಾಣಿಸುತ್ತೆ. ಅರಮನೆಯಲ್ಲಿ ಪಡಿ ಪದಾರ್ಥಗಳನ್ನು ಕೊಡ್ತಾರೆ, ಇವತ್ತು ಮಕ್ಕಳು ಹೊಟ್ಟೆ ತುಂಬಾ ಊಟ ಅಂತ ಬೇಗ ಹೊರಡೋಕ್ ಸಿದ್ಧ ಮಾಡುವಂದಾಗ ಗಂಡನಿಗೆ ಅರ್ಧಂಗಿಯನ ಹೊಲದಿಕ್ಕಿ ಬಾಗಿಲ ನಿಂತುಕೊಂಡು ಕಳಿಸ್ತಾ ಇದ್ದಾರೆ. ಬಡತನ, ಅದರಲ್ಲೂ ಹೆಣ್ಣು ಮಕ್ಕಳ ಕಣ್ಣೀರು ಜಾಸ್ತಿ. ಈ ಜಿಲ್ಲಾ ಪಂಚಾಯತ್ ಅವರು, ತಾಲೂಕ್ ಪಂಚಾಯತ್ ಅವರು ಬೀದಿಗೆ ಒಂದೊಂದು ತೊಂಬನಲ್ಲಿ ಪಿಟ್ ಮಾಡಿರ್ತಾರಲ್ಲ, ಹಂಗ ಹುಟ್ಟುವಾಗ್ಲೇ ಒಂದ್ ತೊಂಬನಲ್ಲಿ ಪಿಟ್ ಮಾಡಿ ಕಳಿಸಿರ್ತಾನಂತೆ ಬ್ರಹ್ಮ. ಒಳ್ಳೇದು ಕೂತಾಕಳಿ, ಕೆಟ್ಟದ್ ಕೂತಾಕಳಿ. ಎಷ್ಟೋ ದಿವಸದಲ್ಲಿ ಆಗಿರೋದು ನೆನ್ಸ್ಕೊಂಡ್ಬಿಟ್ರು ಅಲ್ಲೇ ಬಂತು ಅನ್ನೇ ಕಣ್ಣೀರು. ಅಯ್ಯೋ, ನಮ್ಮ ಯಜಮಾನ್ರು ಚಪಾತಿ ತಿಂತ ಕೂತಿದ್ರು ಕತ್ಕೊಂಬ, 4 ಚಪಾತಿ ಇಷ್ಟ ಆಗಲ್ಲ, ಈ ಪಾಟಿ ಬೆಣ್ಣ ಚೆಂದಾಗೆ ತಿಂದ್ಕೊಂಡು ಚೆಂದಾಗೆ ಕೂತಿದ್ರು. ನೀರ್ ತರೋ ಅನ್ಬಿಟ್ಟು ತೊಂಬನಲ್ಲಿದ್ದಕ್ಕೂ ಅದನ್ನ ಹತ್ತಾಗ ಹೋಯ್ತಿದ್ದಾಗ ದಡಕ್ ನೋಟ್ಕೊಂಡ್ರು, ಪಣಕ್ ನೋಟಾಯ್ತು. ಈಗ್ಲೂ ನಮ್ಮ ಮನೆಯವ್ರು ನೆನ್ಸ್ಕೊಂಡ್ರೆ ಎಷ್ಟು ದುಃಖ ಆಯ್ತ ಗೊತ್ತವ. ಸಮಾಧಾನ ಮಾಡ್ಕವ. ಎಷ್ಟ್ ತಿಂಗ್ ಆಯ್ತ ನಿಂಗೆ ಅನ್ಸತ್ತೋಗೆ? ತಿಂಗಳು ವಾದ್ಯ ಒಳಗ ಹಬ್ಬಕ್ಕೆ 14 ವರ್ಷ ಆಯ್ತು ಕತ್ಕೊಂಬ ಸತ್ತೋಗಿ. 14 ವರ್ಷಕ್ಕೆ ಆ ಪಾಟಿ ಕಣ್ಣೀರು ಬಣ್ಣ ಎಲ್ಲ ಹರಿದು ಬಿಡ್ತಲ್ಲ. ಸ್ಟಾಕ್ ಮಾಡಿಸ್ಬಿಟ್ಟಿದ್ರೆ ಊರಿನ ಕೆರೆಗಳೆಲ್ಲ ತುಂಬ್ಕೊಳ್ಳೋ. ಆ ಕಣ್ಣೀರಿಗೆ ಕಾಂಬಿನೇಷನ್ ಬಣ್ಣ. ಅದನ್ನ ತೆಗೆದು ಅಲ್ಲೇ ನಿಂಬೆ ಎಣ್ಣೆಗೆ ಇಟ್ಬಿಡೋದು. ಬಡತನ ಅನ್ನೋದು ಬಂದ್ಬಿಟ್ರೆ ಯಾವಾಗ್ಲೂ ಬರುತ್ತಂತೆ. ಜಿಲ್ಲಾ ಪಂಚಾಯತ್ ಅವ್ರು, ತಾಲೂಕ್ ಪಂಚಾಯತ್ ಅವ್ರು ಬೀದಿಗೆ ಒಂದೊಂದು ತೊಂಬನಲ್ಲಿ ಪಿಟ್ ಮಾಡಿರ್ತಾರಲ್ಲ, ಹಂಗ ಹುಟ್ಟುವಾಗ ಬ್ರಹ್ಮ ಒಂದೊಂದು ತೊಂಬನಲ್ಲಿ ಪಿಟ್ ಮಾಡ್ಬಿಟ್ಟಿರ್ತಾರೆ. ಕಣ್ಣೀರು ಯಾವಾಗ್ಲೂ ಬರುತ್ತೆ ಅನ್ನೋದಕ್ಕೆ ನೋಡಿ ಇಲ್ಲಿ ವೇದ ಶರ್ಮನ ಹೆಂಡತಿ ಹೋಗಿ ಬನ್ನಿ, ಮಕ್ಕಳಿಗೆ ಇವತ್ತಾದ್ರೂ ಹೊಟ್ಟೆ ತುಂಬಿಸೋಣ ಅಂತ ಬಾಗಿಲಲ್ಲಿ ನಿಂತ್ಕೊಂಡು ಕಳಿಸ್ತಿದ್ರೆ ಅವನಲ್ಲಿ ಬರ್ತಾ ಇದ್ದಾನೆ. ಇಲ್ಲಿ ವಿಕ್ರಮ ಬಹಳ ಬುದ್ಧಿವಂತ. ನೆರೆದ ಸಭೆಯೊಳಗೆ ನಾನು ಚಿನ್ನ ಬೆಳ್ಳಿ ಮುತ್ತು ರತ್ನಗಳನ್ನು ತುಂಬಿಕೊಟ್ರೆ ನೋಡಿದವರು ಸಂತೋಷ ಪಡ್ತಾರೆ. ನಮ್ಮ ಮಹಾರಾಜ ಬಡವರ ಆಧಾರಿ ಕಣೆ ಅಂತ ಕೊಂಡಾಡೋರಿದ್ದಾರೆ. ಮತ್ತೆ ಕೆಲವರು ಮಹಾರಾಜ ಅವನೊಬ್ಬನಿಗೆ ಕೊಟ್ಟುಬಿಟ್ಟಲ್ಲ, ನಮಗೆ ಕೊಟ್ಟಿದ್ರೆ ಆಗ್ತಿರ್ಲಿಲ್ವಾ ಅಂತ ಹೊಟ್ಟೆ ಕಿಚ್ಚು ಪಡೋರಿದ್ದಾರೆ. ದಾನವನ್ನ ಗೌಪ್ಯವಾಗಿ ಕೊಟ್ಟಷ್ಟು ಅದಕ್ಕೆ ಬೆಲೆ ಜಾಸ್ತಿ. ಯಾರಲ್ಲಿ? ಮಹಾಪ್ರಭು, ಒಂದು ಕೂಷ್ಮಾಂಡ ಫಲ ತಗೊಂಡು ಬನ್ನಿ. ಕೂಷ್ಮಾಂಡ ಫಲವೆಂದರೆ ಒಂದು ಕುಂಬಳಕಾಯಿ. ಅದನ್ನು ತರಿಸಿ ತಾನೊಬ್ಬನೇ ಗೌಪ್ಯವಾಗಿ ತೊಟ್ಟಿನ ಭಾಗದಲ್ಲಿ ಅದನ್ನು ತೆಗೆದು ಒಳಗಿರುವ ತಿರುಳನ್ನೆಲ್ಲ ಈಚೆಗೆ ತೆಗೆದು ತಿರುಳಿಗೆ ಬದಲಾಗಿ ಬೆಲೆ ಮಾಡತಕ್ಕಂಥ ವಜ್ರವೈಡೂರ್ಯಗಳನ್ನು ಕುಂಬಳಕಾಯಿನೊಳಗಡೆ ತುಂಬಿ ತೊಟ್ಟನ್ನ ಹಾಗೆ ಮುಚ್ಚಿದ್ದಾನೆ. ನೋಡಿದವ್ರ ಕಣ್ಣಿಗೆ ಅದು ಕುಂಬಳಕಾಯಿ, ಒಳಗಡೆ ಇವನ ತಲತಲಾಂತರ ಕೂತಿರದಂತ ಮುತ್ತುರತ್ನ ಭಂಡಾರವೇ ಕುಂಬಳಕಾಯಿನೊಳಗೆ ತುಂಬಿದೆ. ಇದನ್ನು ಕೊಟ್ರೆ ಅವನ ದರಿದ್ರವು ಹಿಂಗ್ ಹೋಗ್ಬೇಕು, ನಾನು ದಾನ ಕೊಟ್ಟಾಗೂ ಆಗ್ಬೇಕು. ಇಲ್ಲಿ ಸಿದ್ಧಪಡಿಸಿಕೊಂಡಿರ್ಬೇಕಾದ್ರೆ ಭಾರವಾದ ಹೆಜ್ಜೆ ನಡೀತಾ ಅರಮನೆಯೊಳಗೆ ಬಂದ. ಬನ್ನಿ ಸ್ವಾಮಿ, ಪಂಡಿತರ ಹತ್ರ ಬನ್ನಿ. ಹೇಳಿ ಮಹಾರಾಜ, ನಮ್ಮನ್ನ ಇಷ್ಟು ಬೇಗ ಬರಮಾಡೋದ ಕಾರಣ ಏನಿಲ್ಲ, ನಿಮ್ಗೇನಾದ್ರೂ ದಾನ ಕೊಡಬೇಕು ಅನಿಸ್ತು, ಅದಕ್ಕೆ ನಿಮ್ಮನ್ನು ಬರಮಾಡ್ಕೊಂಡೆ ಹತ್ರ ಬನ್ನಿ ಅಂತ ಸಿದ್ಧಪಡಿಸಿದ ಕುಂಬಳಕಾಯಿನ ತೆಗೆದು ಅವ್ರ ಕೈ ಕೊಡ್ತಾ, ಹೆಂಡತಿ ಮಕ್ಕಳ ಜೊತೆ 100 ಕಾಲ ಚೆನ್ನಾಗಿ ಮಾಡಿ ಅಂತ ಈ ಮಾತನ್ನು ಹೇಳ್ಬಿಟ್ಟು ಕೊಟ್ಟ. ಅಯ್ಯೋ ದೇವ್ರೆ, ಅರಮನೆಯಲ್ಲಿ ಮಹಾರಾಜ ಏನೋ ಕೊಡ್ತಾನೆ ಅಂತ ಆಸೆಯಿಂದ ಬಂದ್ರೆ ಬೇಲೆ ಮೇಲೆ ಬಿಡದ ಒಂದು ಕುಂಬಳಕಾಯಿ ಕೊಟ್ಟಿದ್ದಾನಲ್ಲಪ್ಪ, ಇದನ್ನ ತಗೊಂಡೋಗಿ ಮನೇಲಿ ಬೇಯಿಸಿ ಉಪ್ಪು ಹಾಕೋದಕ್ಕೂ ಮನೆ ಉಪ್ಪು ಕಾಸಿಲ್ವಲ್ಲ, ನಾನು ಏನ್ ಮಾಡ್ಲಿ? ಏನ್ ತೇಚಾಡ್ತಿದ್ದಾರೆ ಸ್ವಾಮಿ? ಮಹಾರಾಜ ಅದು ಇಲ್ಲ ಇದು ಇಲ್ಲ, ನೇರ್ಬಾ ಮನೆಗೆ ಹೋಗೆಲ್ಲ ಸರಿ ಹೋಗುತ್ತೆ. ಮಹಾರಾಜ ಹೋಗ್ರಿ ಮನೆಗೆ. ಅರಮನೆ ಈಚೆ ಬರ್ತಾ ಇದ್ದಾನೆ, 2 ಗಂಟೆ ಆಕಾರವಾಗಿ ಹರಿತಾ ಇದೆ. ಬಡತನ ಬರಬಾರದು, ಈ ಬಡತನ ಬರಬಾರದು, ಬಡತನ ಬಂದರೆ ಕೆಡು ನುಡಿಗಳ ನುಡಿವರು ಜಗದಿ, ಬಡತನ ಬರಬಾರದು. ಈ ಬಡತನ ಯಾರಿಗೂ ಬರಬಾರ್ದಪ್ಪ, ಈ ಬಡತನ ಯಾರಿಗೂ ಬರಬಾರ್ದು. ಮನೇಲಿ ಹೆಂಡತಿ ಕಾಯ್ಕೊಂಡವಳೆ, ಮಕ್ಕಳೆಲ್ಲ ಅಪ್ಪ ಏನೋ ತರ್ತಾರೆ ಅರಮನೆಯಿಂದ ಅಂತ ಮಕ್ಕಳೆಲ್ಲ ಕಾಯ್ಕೊಂಡವ್ರೆ. ಈ ಮೇಲೆ ಬಿಡೋದು ಕುಂಬಳಕಾಯಿ ಕೊಟ್ಟಿದ್ದಾನಲ್ಲ ಈ ಮಹಾರಾಜ, ಇದನ್ನು ತಗೊಂಡೋಗಿ ಏನ್ ಮಾಡಿ ಇದನ್ನ ಬೇಯಿಸಿ ಉಪ್ಪು ಹಾಕೋದಕ್ಕೆ ಮನೇಲಿ ಉಪ್ಪು ಕಾಸಿಲ್ವಲ್ಲ.
ಕುಂಬಳಕಾಯಿನೊಳಗಡೆ ಮುತ್ತು ರತ್ನ ತುಂಬಿದೀನಿ ಅಂತ ವಿಕ್ರಮ ಹೇಳಿಲ್ಲ. ಕುಂಬಳಕಾಯಿನೊಳಗಡೆ ಮುತ್ತು ರತ್ನ ಭಂಡಾರ ತುಂಬಿದೆ ಅಂತ ಇನ್ನು ಹತದೃಷ್ಟನು ಗೊತ್ತಿಲ್ಲ. ನೋಡಿದೆ ಭಗವಂತನ ಆಟ. ಕಂಡದ್ದನ್ನ ಕಾಣಬಾರ್ದ ಮಾಡ್ತಾನಂತೆ. ಚಿನ್ನದ ಗಟ್ಟಿನೇ ಬಿದ್ದಿದ್ರು ಆ ಜಾಗದಲ್ಲಿ ಕಣ್ಣು ಮುಚ್ಚಿಕೊಂಡು ಹೊತ್ಕೊಂಡು ಹೋಗಂಗ್ ಮಾಡ್ತಾನಂತೆ. ಅದಕ್ಕೆ ಆ ಭಗವಂತನನ್ನ ನಾವು ಸ್ಮರಣೆ ಮಾಡಬೇಕು. ಶನಿದೇವರ ಮಾರ್ಕೆ, ನೀಲವಂತನ ಮಾರ್ಕೆ, ಆರಣ್ಯ ಕ್ಷೇತ್ರಾಧಿಪತಿಯ ಮಾರ್ಕೆ. ಈ ಕುಂಬಳಕಾಯಿನ ತಗೊಂಡೋಗಿ ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಹೊಟ್ಟೆ ಉರ್ಸೋದಕ್ಕಿಂತ ಇದನ್ನ ಯಾರಿಗಾದ್ರೂ ಮಾರ್ಬಿಟ್ರೆ ಒಂದು ಕಾಸಲ್ಲಿ ಮಕ್ಕಳಿಗೆ ಒಂದಿಷ್ಟು ಅವಲಕ್ಕಿನಾದ್ರೂ ನಾನು ಯಾಕೆ ತಿನ್ನಿಸ್ಬೋದಲ್ಲ ಅಂತ ಆ ಕುಂಬಳಕಾಯಿನ ಮಾರ್ಬಿಡ್ತಾವ. ಹೇಗಿದೆ ಪರಮಾತ್ಮ? ರಾಜರ ಮನೆಯಲ್ಲಿ ನೀಡಿದ ಕುಷ್ಮಾಂಡ ಫಲವಯ್ಯ, ಇಂದು ಮಾರುವೆನಯ್ಯ ಕೊಂಡುಕೊಳ್ಳಿರಿ ಉಜ್ಜಯಿನಿಪುರ ನಿವಾಸಿಗಳೇ. ಇದು ಸಕ್ಕರೆ ಕುಂಬಳ, ಇದು ಸಿಹಿ ಕುಂಬಳ, ಅಯ್ಯ ಮಾರುವೆನಯ್ಯ ಕೊಂಡುಕೊಳ್ಳಿರಿ, ಅಯ್ಯ ಮಾರುವೆನಯ್ಯ. ಕುಂಬಳಕಾಯಿ ನೀವರ್ತಾರೆ ನಮ್ಮಲ್ಲಿ ತಿನ್ನಲ್ಲ ಸ್ವಾಮಿ, ಬೇಡಿ ಸ್ವಾಮಿ. ನೀವೇ ತಿನ್ನಿ, ಬೇಡಿ ಸ್ವಾಮಿ. ಕೊಟ್ಟಷ್ಟು ಕೊಡಿ ಸ್ವಾಮಿ. ಕೊಟ್ಟಷ್ಟು ಕೊಡಕ್ಕೆ ಏನಾಗ್ತದೆ ಸ್ವಾಮಿ? ಬೇಡ ಅಂತ ಹೇಳ್ತಲ್ವಾ? ನೀವರು ತಗೊಳ್ಳಿ. ಯಾರು ತಗೊಂಡ್ರಪ್ಪ? ರಾಜರ ಮನೆ ಕುಂಬಳ, ಸಕ್ಕರೆ ಕುಂಬಳ ಸ್ವಾಮಿ. ಆ ಬೀದಿ ಒಳಗಡೆ ಕುಂಬಳಕಾಯಿನ ಮಾರಾಟ ಮಾಡ್ತಿದ್ದಾರೆ. ಯಾರು ಕೊಂಡ್ಕೊಂಡ್ರಪ್ಪ? ಕೊಂಡುಕೊಳ್ಳಿರಿ ಅಯ್ಯ ಕುಂಬಳಕಾಯಿಯ, ಕೊಂಡುಕೊಳ್ಳಿರಿ ಅವ್ವ ಕುಂಬಳಕಾಯಿಯ. ರಾಜನ ಮನೆಯಲ್ಲಿ ಪುಷ್ಪಾಂಡ ಫಲಕಾಣಯ್ಯ, ರಾಜನ ಮನೆಯಲ್ಲಿ ನೀಡಿದ ಪುಷ್ಪಾಂಡ ಫಲಕಾಣಯ್ಯ. ಕೊಂಡುಕೊಳ್ಳಿರಿ ಅಯ್ಯ ಕುಂಬಳಕಾಯಿಯ, ಕುಂಬಳಕಾಯಿಯ. ನೀಡಿದ ಧನವು ಜೀವನಕ್ಕೆ ಆಧಾರವು, ನೀವು ನೀಡಿದ ಧನವು ಜೀವನಕ್ಕೆ ಆಧಾರವು. ಜನುಮ ಜನುಮಾದಲ್ಲೂ ಮರೆಯಲಾರೆ ನಿಮ್ಮನು ಅಯ್ಯ, ಜನುಮ ಜನುಮದಲ್ಲೂ ಮರೆಯಲಾರೆ ನಿಮ್ಮನು ಅವ್ವ. ಕೊಂಡುಕೊಳ್ಳಿರಿ ಅಯ್ಯ ಕುಂಬಳಕಾಯಿಯ, ರಾಜರ ಮನೆಯಲ್ಲಿ ನೀಡಿದ ಕುಷ್ಮಾಂಡ ಫಲಕಾಣಯ್ಯ. ಕೊಂಡುಕೊಳ್ಳಿರಿ ಅಯ್ಯ ಕುಂಬಳಕಾಯಿಯ, ಕುಂಬಳಕಾಯಿಯ, ಕುಂಬಳಕಾಯಿಯ. ಎಲ್ಲಾ ಬೀಜನು ಸುತ್ತಕೊಂಡು ಶಟ್ರ ಬೀದಿಗೆ ಬಂದಲ್ಲ, ನುಂಗಪ್ಪ ಶಟ್ರು ಅಂತ ಒಬ್ಬ ಶಟ್ರು. ಕೊಳಕ್ ನುಂಗ ಶಟ್ರು ಅನ್ನಂಗದ. ಒಳಕ್ ನುಂಗಪ್ಪ ಶಟ್ರಲ್ಲ, ಬರೀ ನುಂಗಪ್ಪ ಶಟ್ರು. ಅವ್ನ ಹೆಂಡತಿ ಹೆಸರು ಎಂಕುಬಾಯಿ ಅಂತ. ಎಂಟು ಬಾಯಿ ಏನಾಗದ? ಎಂಕುಬಾಯಿ ಕಡ್ರ. ಯಾವ ಬಾಯಿ? ಗಂಟೆ ಹಿಡ್ಕೊಂಬಿಟ್ಟವಳಿ. ಏಮಂಡಿ ಈ ಪದ್ದು ಕುಂಬಳಕಾಯಿನ ಒಗಡೆ ತಿನ್ನವಲೆ ತಾಸೆ ಪೈಂದಿ ನಕ್ಕೆ ಕುಂಬಳಕಾಯಿ ಕಾನೆವಲೆ ಕಾನೆವಲೆ ಕಾನೆವಲೆ. ಏನೇ ಕುಂಬಳಕಾಯಿ ತಿನ್ನೋ ವಿಶೇಷ? ವಿಶೇಷ ಕೇಳ್ಬಿಟ್ರ ಬೇರ್ಗಾಗ್ಬಿಟ್ಟರಿ. ನಮ್ಮ ಮದುವೆಯಾಗ ಎಷ್ಟು ವರ್ಷ ಆಯ್ತು? 7 ವರ್ಷ ಆಯ್ತು. 7 ವರ್ಷದಲ್ಲಿ ದೇವ್ರು ನಮ್ಗೊಂದ್ ಮಗನಾರು ಕೊಟ್ಟಿದ್ದಾನ? ಇಲ್ಲ. ಈಗ ನಾನು ನೀನು ನುಲಿಬೇಡ ಹೇಳೆ ಮಂಗೆ. ಈಗ ನಾನು ಆಯ್ತಾವ್ನಿ ಅಂದ್ರೆ ಬಸ್ರಿ ಒಟ್ಟ ನೋಡಿದ್ರು ಗೊತ್ತಾಗಲ್ವಾ? ಎಷ್ಟ್ ತಿಂಗಳು? ಪಾವಲಗಮ್ಮಿ 4 3 ಮುಕ್ಕಾಲು. ಈಗ ಬಾವ್ಸ್ಕೊಂಡ್ ಏನ್ ತಿಂತೀವ ಮಕ್ಕಳು ಹಂಗೆ ಹುಟ್ಟತಾವಂತೆ. ಈಗ ಕುಂಬಳಕಾಯಿ ಬಾವ್ಸ್ಕೊಂಡಿದಾನ, ಹುಟ್ಟ ಮಕ್ಕಳು ಕುಂಬಳಕಾಯಿ ನಂಗೆ ಹುಟ್ಟತಾವಂತ. ಅಲ್ಸ್ಕೊಂಡ್ ಬಾವ್ಸ್ಕೊಂಡ್ರ? ಅಲ್ಸ್ಕೊಂಡ ಮುಳ್ಳಂಗ್ ಹುಟ್ಟವ. ಜಗತ್ಲ ಅಲ್ಸ್ಕೊಂಡ್ ಬಾವ್ಸ್ಕೊಂಡವ ಇದು ಆಡುತ್ತಲ್ಲ.
ಇದಕ್ಕೆ ಬಸರಿ ಬಾವುಕ ಗಂಡನ ಮನೆ ಶ್ರೀಮಂತ ಮಾಡ್ಬಿಟ್ಟು ಹೆಣ್ಮಕ್ಳಂತ ಅವ್ರ ಮನೆ ಕರ್ಕೊಂಬಾರ್ದು. ಅದಕ್ಕೋಸ್ಕರವಾಗಿ ಅಲ್ಲಿ ನಾಚ್ಕೋತಾಳೆ, ಸಂಕೋಚ ಪಟ್ಕೋತಾಳೆ, ಏನ್ ಬೇಕು ಮಾಡಿಸ್ಕೊಂಡು ಮೇತಾಕ್ಲಿ ಅಂತ ಮೇತಾಕ್ಬಿಟ್ಟು ಒಳ್ಳೆ ಬಂದ್ಬಿಡ್ತಾರ. ತಾಯಿ ಪ್ರೀತಿ ಇರೋ ಮಗಳೇ ಕರ್ಕೊಂಬಂದಿರೋದು ಉಂಟಂತ 10 ರೂಪಾಯಿನ ಬಡ್ಡಿಗೆ ಸಾಲೆ ಬಿಡು, ಗಂಡ ಕಮ್ಮಿ ಕತ್ಬಿಡ ತೀರಿಸ್ತಾವ. ನೀವು ಉಂಟ್ಕೊಂಡ್ ತಿನ್ಕೊಂಡ್ ಸುಮ್ ಕುದ್ರ ಕಂಡಕ್ ಹೋಗ್ಬೇಕು. ನೀನು ನಿಂಗೆ ಅದೇನ್ ಬೇಕು ಕೇಳ ಮಾಡ್ಕೊಟ್ಟಾನು, ಅದೇನ್ ಬೇಕು ಕೇಳಮೆ. ನಂಗೆ ಅದೇ ಬೇಕು, ಅದೇ ಬೇಕು, ಅದೇ ಬೇಕು, ನಂಗೆ ಬೇಕು ಗೊತ್ತಬೇಕು. ಅದೇ ಅಟ್ಲ ಮೇಲೆ 1ನೇ ವರ್ಷದ ಕರ್ಗ ಹಳ ಉಣ್ಸಣ್ ಬೇಕು. ಹುಣ್ಸಣ್ಣ ಇನ್ನೂ ಸಾಕಾಗಲ್ಲ, ಇನ್ನೊಂದ್ ಅರ್ಧ ಕೆಜಿ ಬೇಕಾಯ್ತಾ? ತಿನ್ನು ಹೋಗು. ಆ ಹುಣ್ಸಣ್ಣ ಇಳಿ ಕೊಟ್ಬಿಡಿ. ಆ ಹುಣ್ಸಣ್ಣ ತಿಂದು ತಿಂದು ಹುಣ್ಸ ಗುಂಡ್ಕಂಡಾಗೆ ಎತ್ ಮಾಡಿದ ಹುಣ್ಸಣ್ಣ ಪವರು. ಇನ್ ಕೆಲವರು ಹುಣ್ಸಣ್ಣು ತಿನ್ನ ಪದಾರ್ಥ ತಿನ್ಲಿ ಬಿಡಿ, ಕೆಲವ್ರು ತಿನ್ಬಾರ್ದ ಪದಾರ್ಥ ತಿಂತಾರ. ಈ ಕಟ್ಟೆಗಿಟ್ಟ ಬಟ್ಟೆ ಒಗೆ ಕೊಟ್ಟೈತಾರ ನೋಡಿ, ಅಲ್ಲಿ ನೀರರ್ಕ ಒಣಗೋಗಿರ್ತಲ್ಲ ಮಣ್ಣು, ಅತ್ತೆ ಸೇರಿ ತುಂಬ್ಕೊಂಡ್ಬಿಡೋದು. ಅಲ್ಲಿ ಕೈ ಕಾಲು ತೊಳೆದಿರ್ತಾರೆ, ಸೈಕಲ್ನು ತೊಳೆದಿರ್ತಾರೆ, ಎಮ್ಗಳನ್ನು ತೊಳೆದಿರ್ತಾರೆ, ಒಂಥರ ಟೇಪ್ ಬಂದ್ಬಿಟ್ಟಿರ್ತಾರೆ. ಮಣ್ಣು ಅಂದ್ರೆ ಮಣ್ಣೆಲ್ಲ ಕತ್ಕಮ್ಮ. ತೆಳ್ಳಗಿದ್ರ ಅಲ್ವಾ ತಿಂದಾಗದ ಅನ್ನೋದು, ಗಟ್ಟಿಗಿದ್ರ ಕೊಬ್ಬರಿ ಉಂಡೆ ತಿಂದಾಗದಕ್ಕವ. ಮಣ್ಣು ಅಂದ್ರೆ ಮಣ್ಣು. ನಾನಂತೂ ದಿನಕ್ಕೆ ಇಷ್ಟು ಮಣ್ಣು ತಿಂತೀನಿ. ಆ ಹುಟ್ಟ ಮಕ್ಕಳು ಒಟ್ಟ ಒಳಗ್ ಸೇರ್ಕೊಂಡು ಕೈ ಕಾಲು ಸಣ್ಣ ಒಟ್ಟ ಡುಬ್ಬಣ್ಣ ಕೈಲಾಸ ನೋಡೋಣ ಅಂತ ಉಂಟ. ಸಿಟಿಲಿರೋರು ಹಳ್ಳಿ ತರ್ಸ್ಕ ತಿಂತಾರ ಮಣ್ಣ, ನಮ್ಮೂರ್ ಕೆರ ಮಣ್ಣು ಕವ ಕೊಬ್ಬರಿ ಉಂಡ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಬಸ್ರಿ ಬೈಕೆ ಅಂತ ಅದ್ರ ಅರ್ಥ. ಇಲ್ಲಿ ನುಂಗಪ್ ಶೆಟ್ರಿ ಅಂತಿ ಎಂಕು ಬಾಯಿ ತನ್ನ ಗಂಡನ ಹಿಡ್ಕೊಂಡ್ಬಿಟ್ಟವಳೆ, ನಾ ಕುಂಬಳಕಾಯಿ ತಿನ್ಲೇಬೇಕು, ನಾ ಕುಂಬಳಕಾಯಿ ಬೇಕೇ ಬೇಕು. ಲೇ ಯಾವ ಕೆಲಸ ಇದ್ರು ತಂದ್ಕೊಟ್ಬಿಟ್ಟ ಮೇಲೆ ಹೋಯ್ತೀನಿ ಸುಮ್ಮನೆ ಪರ್ಚಂಡಿ ಕಡೆಗೆ ಹಿಡ್ಕತಾಳ. ಎಲ್ಲಪ್ಪ ಕುಂಬಳಕಾಯಿ ಹುಡ್ಕೋದು? ಯಾರು ಕೊಂಡ್ಕೊಂಡ್ರಪ್ಪ? ಏನಯ್ಯ ಕುಂಬಳಕಾಯಿ ಮಾರ್ಬಿಡದೇನಯ್ಯ? ಹೌದು ಸ್ವಾಮಿ, ರಾಜರ ಮನೆ ಕುಂಬಳ. ಬಾಯಿಲಿ ಏನ್ ಹೇಳ್ತೀವಿ ವ್ಯಾಪಾರನ? ಇದ್ರ ವ್ಯಾಪಾರ ನನ್ಗೆ ಗೊತ್ತಿಲ್ಲ ಸ್ವಾಮಿ. ನಿಮ್ಗೇನ್ ಕೊಡ್ಬೇಕು ಗೊತ್ತಿದೆ ಅಷ್ಟು ಕೊಟ್ಬಿಟ್ಟು ತಗೊಂಡೋಗಿ ನಾನು ನೋಡಿಯ. ಒಂದು ರೂಪಾಯಿ ಬಂಗಾರದ ನಾಣ್ಯ ಕೊಡ್ತೀನಿ, ಆಗ್ಬೋದಾ? 1 ರೂಪಾಯಿ ಬಂಗಾರದ ನಾಣ್ಯ. ಇವತ್ತು ನನ್ನ ಮಕ್ಕಳಿಗೆ ಹೊಟ್ಟೆ ತುಂಬಾ ಊಟನೇ ಆಗೋಯ್ತದಲ್ಲಪ್ಪ. ಕೊಡಿ ಒಡೆಯ, ಕೊಡಿ ನನ್ನಪ್ಪ, ತಗೋ ಬಂದ್ಕೋಗು, ಕೊಡು ಕುಂಬಳಕಾಯಿ. ನೆಂಟ್ರು ಭಾವಿಸ್ಕೊಂಡ್ಬಿಟ್ಟವಳೆ. ಶಟ್ರಿಗೆ ನಂಟು ಉಳಿತು, ಗಂಟು ಉಳಿತು. ಈ ನಮ್ಮಪ್ಪ ಏನ್ ಮಾಡ್ದ ನೋಡಿ. ಮೊದ್ಲೇ ಶ್ರೀಮಂತರು ಮಕ್ಕಳಿದ್ದವನು ಶಟ್ರು ಅವ್ರ ಮನೆಗೆ ಸೇರಿಸ್ತಾ ಚಿನ್ನ ಬೆಳ್ಳಿ ಮುತ್ತು ತಗೋ. ಇವನಿಗೆ 1 ರೂಪಾಯಿ ಬಂಗಾರದ ನಾಣ್ಯ ಸಿಗ್ತದೆ. ಕಣ್ಣು ಹೊತ್ತುಕೊಂಡು ತನ್ನ ಕಿಸಿ ಒಳಗೆ ಹಾಕೊಂಡು ಮನೆ ಕಡೆ ಬರ್ತಾ ಇದ್ದಾನೆ. ಹೆಂಡತಿ ಆದವಳ ಬಾಗಿಲಲ್ಲಿ ಕಾಲ್ನೀರು ಕೊಟ್ಟು ಒಳಗಡೆ ಕರ್ಕೊಂಡು ಹೋಗೋಳೆ. ಮಕ್ಕಳೆಲ್ಲ ಹಸ್ಕೊಂಡು ಕಂಗಾಲಾಗಿದ್ದಾರೆ. ಕೊಡಿ ಬೇಗ. ಎಲ್ಲಿ? 2 ಕೈ ಒಡ್ಡಿ ಕೇಳಿದ್ನಲ್ಲ ಎಲ್ಲಿ ಅಂತ. ತಂದಿದ್ದೀನಿ ಕಡೆ, ನೋಡಿಲ್ಲಿ ಅಂತ. ನೋಡಿಲ್ಲಿ ಅಂತ ಜೇಬಳ ಕೈ ಹಾಕಂದಲ್ಲ, ಮೇಲೆ ಹಾಕದ ಕೈ ಕೆಳಗ್ ಬರ್ತಾ ಇದೆ. ಜೇಬು ತಳದಲ್ಲೇ ಹರಿದೋಗಿದೆ. ನುಂಗಪ್ ಶೆಟ್ರು 1 ರೂಪಾಯಿ ಬಂಗಾರದ ನಾಣ್ಯ ಕೊಟ್ರಲ್ಲ, ಕುಂಬಳಕಾಯಿ ಇಸ್ಕೊಂಡು ಇವನ್ ಜೇಬಳಗಡೆ ಹಾಕದಲ್ಲ, ಅಲ್ಲೇ ಬಿದ್ದೋಯ್ತು. ಬರೀ ಜೇಬ್ ಮಾತ್ರ ಕೈ ಹಿಡ್ಕೊಂಡ. ಮುಖ ಎಲ್ಲ ಬಾಡೋಯ್ತು ಇವನಿಗೆ. ಕೆಟ್ಟಲ್ಲ ಭಗವಂತ, ಯಾಕೆ ಸ್ವಾಮಿ ಏನಾಯ್ತು? ಇವತ್ತಾರ ಮನೆಗೆ ಹೋಗಿದ್ನಲ್ಲ, ಮಹಾರಾಜರು 1 ಕುಂಬಳಕಾಯಿನ ಬಳುವಳಿಯಾಗಿ ದಾನ ಅಂತ ಕೊಟ್ರು. ಇದನ್ನ ತಗೊಂಡೋಗ ಮನೇಲಿ ಚೆನ್ನಾಗಿ ಊಟ ಮಾಡಿ ಅಂದ್ರು. ಆದ್ರೆ ಕತ್ತರಿಸಿ ಉಪ್ಪಾಕೋದಕ್ಕೂ ಮನೇಲಿ ಉಪ್ಪು ಕಾಸಿಲ್ವಲ್ಲ ಅಂತ ಅದನ್ನ ಒಬ್ಬ ಶೆಟ್ರಿಗೆ 1 ರೂಪಾಯಿ ಬಂಗಾರದ ನಾಣ್ಯಕ್ಕೆ ಮಾರ್ಬಿಟ್ಟೆ. ಅದನ್ನು ದಕ್ಕಿಸ್ಕೊಳಕ್ ಆಗ್ಲಿಲ್ಲ. 2 ಜೇಬೊಳಕ್ ಹಾಕಿ ಅದು ದಾರಿಲಿ ಬಿದ್ದೋಯ್ತು. ನಾನೆಂತ ಪಾಪಿ, ನಾನೆಂತ ಪಾಪಿ. ಮಕ್ಕಳು ಅಪ್ಪ, ಇವತ್ತು ನಮ್ಮ ಹೊಟ್ಟೆ ಎಲ್ಲ ತಣ್ಣೀರ್ ಬಟ್ಟೆ ಏನಪ್ಪ? ಹೌದು ಮಕ್ಕಳೇ, ನನ್ನಂತ ಪಾಪಿ ಹೊಟ್ಟೆಯಲ್ಲಿ ಹುಟ್ಟಬಾರ್ದಾಗಿತ್ತು ನೀವು. ನೋಡಿ ಮತ್ತಷ್ಟು ಸಂಕಟ ಜಾಸ್ತಿ ಆಯ್ತಾ ಮನೆಯೊಳಗೆ. ಇಲ್ಲಿ ವಿಕ್ರಮ ಮುಸ್ಸಂಜೆ ಆಗ್ತಾ ಆಗ್ತಾ ಇಷ್ಟೊತ್ತು ಮನೆಗೆ ತಕೊಂಡೋಗಿ ಕುಂಬಳಕಾಯಿ ಕತ್ತರಿಸಿರ್ತಾನೆ. ಹೆಂಡತಿಗೆ ಹೊಸ ಸೀರೆ, ಮಕ್ಕಳಿಗೆಲ್ಲ ಹೊಸ ಬಟ್ಟೆ, ಮನೆಯಲ್ಲ ಹಬ್ಬದ ಅಡಿಗೆ. ಇಷ್ಟೊತ್ತಿಗೆ 2-3 ಸಾರಿ ಊಟ ಮಾಡ್ಬಿಟ್ಟಿರ್ತಾನೆ ಅಂತ ಮುಸ್ಸಜ್ಜೆ ಆಗಿ ಕತ್ಲೆ ಆಯ್ತಲ್ಲ. ವಿಕ್ರಮನಿಗೆ ಏನೋ ಒಂಥರ ಸಂಕಟ ಆಗ್ತಾ ಇದೆ. ಏನೋ ಒಂಥರ ಸಂಕಟ ಆಗ್ತಿದೆಯಲ್ಲ. ತಾಳು, ನಿನ್ನೆ ದಿವಸ ವೇದ ಶರ್ಮ ಪಂಡಿತೋತ್ತಮರ ಮೇಲೆ ಎಂತ ಗೋಳಾಟ ಇತ್ತು. ಇವತ್ತು ಅದೆಷ್ಟು ನೆಮ್ಮದಿ ಮಲಗಿದಾರ ಒಂದ್ ಕಿತ್ತ ಹಾಗೆ ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಬರ್ತಿರ್ಬೇಕಾದ್ರೆ ಎಲ್ಲಾ ಬೀದಿನ ಸುತ್ತಕೊಂಡು ವಿಕ್ರಮ ಬಂದ. ಬ್ರಾಹ್ಮಣೋತ್ತಮರ ಬೀದಿಗೆ ಬಂದು ತಿರುಗಿದ. ನೆನ್ನೆಗಿಂತಲ ನಿಖವಾದ ಗೋಳಾಟ ಕೇಳಿ ಬರ್ತಾ ಇದೆ ವಿಕ್ರಮ ವ್ಯಕ್ತಿನಿಂದ. ಅವತ್ತು ಮಕ್ಕಳೆಲ್ಲ ಸುಸ್ತಾ ಬಿದ್ದೋಗಿದ್ದಾರೆ. ಒಂದು ಮಗು ಹೇಳುತ್ತೆ, ಅಮ್ಮ ನಾ ಪ್ರಾಣ ಬಿಟ್ಟು ಬಿಡ್ತೀನಮ್ಮ. ಅಯ್ಯೋ ದೇವ್ರೆ, ನನ್ನ ಮಕ್ಕಳ ಸಂತ ನಾನು ಓಡ್ಲಾರ್ದಲ್ಲ ಅಂತ ಪಕ್ಕದ ಬೀದಿಗೆ ಕೇಳುವಂತ ಕೂಗಾಟ. ಅಮ್ಮ ಸಾಯಲೇ, ನಮ್ಮ ಸಾಯಲೇ, ಅನ್ನ ಇಲ್ಲದೆ ನೀರು ಇಲ್ಲದೆ ಹೇಗೆ ಮಾಡಿ ಬದುಕನೆ ತಾಯೇ. ಅಮ್ಮ ಅನ್ನ ಅನ್ನ ಅನ್ನ
ಅನ್ನ ತುತ್ತನೆ ಬಿಡಬಾರದು. ಅಮ್ಮ ಸಾಯದೆ ಎನ್ನಮ್ಮ ಸಾಯದೆ, ಅಮ್ಮ ಸಾಯದೆ ಎನ್ನಮ್ಮ ಸಾಯದೆ, ಅನ್ನ ಇಲ್ಲದೆ ನೀರು ಇಲ್ಲದೆ ಹೇಗೆ ಮಾಡಿ ಬದುಕಲಿತಾಯಿ. ಅಮ್ಮ ಸಾಯದೆ ಎನ್ನಮ್ಮ ಸಾಯದೆ. ಜನಕದ ನೋವನ್ನು ನಾನು ನೋಡಿ ಸಹಿಸಲಾರೆ ತಾಳೆ. ಜನನಿ ಜನಕದ ನೋವನ್ನು ನಾನು ನೋಡಿ ಸಹಿಸಲಾರೆ ತಾಳೆ. ದಿನ ಜನುಮನೆ ಮನನಾಗಿ ಹುಟ್ಟಿರುತ್ತವ ತೀರಿಸುವೆ ಅಲ್ಲೇ ನಾನು. ಅಮ್ಮ ಸಾಯದೆ ಎನ್ನಮ್ಮ ಸಾಯದೆ, ಅನ್ನ ಇಲ್ಲದೆ ನೀರು ಇಲ್ಲದೆ ಹೇಗೆ ಮಾಡಿ ಬದುಕಲಿತಾಯಿ. ಅಮ್ಮ ಸಾಯದೆ ಎನ್ನಮ್ಮ ಸಾಯದೆ. ಅಮ್ಮ ಒಂದು ಚಪ್ಪಾಳೆ ಹೊಡೆದ ಅದ್ಭುತವಾದ ಕಲಾವಿದರು ಅಪರೂಪಕ್ಕೆ ಸಿಕ್ಕಾರೆ. ಸಿಕ್ಕಿ 2-3 ತಿಂಗಳಾಗಿತ್ತು. ನಾ ಕಾಶಿಗೆ ಹೋಗಕ್ ಮುಂಚೆ ಸಿಕ್ಕಿದವ್ರು, ಇವತ್ತು ಸಿಕ್ಕವ್ರು. ಇವತ್ತು ಅದು ಪರಶಿವಣ್ಣ ನಿಮ್ಸಿಕ್ಕ ನಾಟಕ ಬಂದದ ಅಂತ ರಾಗ ಹೇಳಿದ್ರು. ನನಗೆ ಗೊತ್ತಿಲ್ಲಪ್ಪ, ಪರಶಿವಣ್ಣನ ಕೇಳ್ಕಳಿ ಅಂದಿರೋರು. ಆಮೇಲೆ ಸುಮ್ನಾದ್ರು. ಇವತ್ತು ಸಿಕ್ಕಿದ್ದಾರೆ ನಮ್ಮ ದಶಪಾಲ್ ವೆಂಕಟೇಶ್ ಅವರು. ಇವತ್ತು ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ, ನನ್ನ ಒಬ್ಬ ಮಗ ನಾಯನತ್ತ ಅಲ್ಲಿ ಕಾರ್ಯಕ್ರಮ ಮಾಡ್ತಾವ್ರೆ, ದಿಲೀಪ್ ಕುಮಾರ್. ಇನ್ನೊಬ್ಬ ಮಗ ಕೆಂಪಿಸಿದ್ನುಂಡಿ ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲಾ ಕಡೆ ಒಳ್ಳೊಳ್ಳೆ ಹಬ್ಬಗಳು, ಪೂಜೆಗಳು, ದೇವಸ್ಥಾನಗಳ ಕಾರ್ಯ, ಮಠಮಾನ್ಯಗಳ ಕಾರ್ಯ ನಡೀತಕ್ಕಂತ ಈ ಒಂದು ತಿಂಗಳು ಬಹಳ ಪವಿತ್ರವಾದಂತ ಪುಣ್ಯ ದಿವಸ ಇವತ್ತು ಸಿಕ್ಕಿರೋದು. ಕಲೆಗೆ ಬೆಲೆ. ನಮ್ಮ ಕೊಳ್ಳೇಗಾಲ ತಾಲೂಕು ಹಾಲಹಳ್ಳಿ ಗ್ರಾಮ ನಾಟಕ ಮತ್ತೊಂದು ಮಗದೊಂದು ಎಲ್ಲದರಲ್ಲೂ ಕೂಡ ಕೀರ್ತಿ ಆಗಿದ್ದದ್ದು. ಇದೇ ಜಾಗದಲ್ಲಿ ನಮ್ಮ ಶಿವಕುಮಾರ ಸ್ವಾಮಿಗಳು ಕೊನೆ ಗಂಟೆ ಕೂತ್ಕೋತಿದ್ರು. ಅವರು ಮಗುವಿನಂತ ಮನಸ್ಸುಳ್ಳವರು, ಬಡವರು ಶ್ರೀಮಂತರೆಂಬ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರನ್ನು ಕೂಡ ಒಂದೇ ದೃಷ್ಟಿಯಲ್ಲಿ ನೋಡ್ತಿದ್ದವರು. ನಿಜವಾಗಲೂ ಕೂಡ ಇನ್ನವರ ಕರಕಮಲ ಸಂಜಾತರಾದಂತ ನಮ್ಮ ಸಿದ್ಧ ಚನ್ನಬಸವ ಸ್ವಾಮಿಗಳವರು ಇವತ್ತು ಬಹಳ ಅದ್ಭುತ ಕಲೆ. ಅವರು ಕೂಡ ಒಳ್ಳೆಯ ಮುಖದಲ್ಲಿ ಒಳ್ಳೆಯ ದೈವ ಕಳೆ ತುಂಬಿರ್ತಕ್ಕಂಥ ಅವರು. ಅವರಿಗಿಂತ ಒಳ್ಳೆಯ ಹೆಸರನ್ನ ಇವರು ಮಾಡ್ತಾರೆ. ನಮ್ಮ ಸಿದ್ಧಲಿಂಗ ಸ್ವಾಮಿಗಳವರು, ಬಾಡಳ್ಳಿ ಮಠ, ಎಲ್ಲಾ ಪೂಜ್ಯರು ಕೂಡ ಇವತ್ತಿಲ್ಲಿ ನೆರೆದಿರುವಂತ ಸಂದರ್ಭ ನಮ್ಮ ಶಿವಕುಮಾರ ಸ್ವಾಮಿಗಳವರನ್ನ ಮರೆಯಕ್ಕಾಗಲ್ಲ. ಅದಕ್ಕೆ ಅವರ ಒಂದು ಸಂಸ್ಮರಣೆಯ ದಿನ ನಮ್ಮ ತಂಡದವರ ಒಂದು ಕಾರ್ಯಕ್ರಮವನ್ನು ಕೂಡ ಕೊಟ್ಟು ಮಠದಲ್ಲಿ. ಯಾಕೆಂದ್ರೆ ಅನೇಕ ಕಾರ್ಯಕ್ರಮಗಳಲ್ಲಿ ಕೂತು ಶಿವಕುಮಾರೋ, ದಸ್ಪಾಲು, ವೆಂಕಟೇಶು ಅಂತ ಬಹಳ ಪ್ರೀತಿಯಾಗಿ ಮಾತಾಡಿಸ್ತಿದ್ದವರು. ಅವರಿಲ್ಲ ಇವತ್ತು. ಇಷ್ಟೇ ಜೀವನ. ಅಂತಂಥ ಮಹಾನುಭಾವರನ್ನೇ ಸಾವು ಕರ್ಕೊಂಡು ಹೊಟ್ಟೋಯ್ತದೆ ಅಂದ್ರೆ ನಾವೆಷ್ಟು ದಿವಸ. ಅದಕ್ಕೆ ಹೇಳ್ತಾರೆ, ಸಾವು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವ್ರನ್ನ ಬಿಡ್ಲಿಲ್ಲ, ಬಸವಣ್ಣವ್ರನ್ನ ಬಿಡ್ಲಿಲ್ಲ, ಗುರುಮಲ್ಲೇಶ್ವರನ್ನ ಬಿಡ್ಲಿಲ್ಲ, ಪುನೀತ್ ರಾಜ್ಕುಮಾರ್ ಅವರಂತ ಬಿಡ್ಲಿಲ್ಲ, ರಾಜ್ಕುಮಾರ್ ಅವ್ರನ್ನ ಬಿಡ್ಲಿಲ್ಲ ಸಾವು. ಹಣ ಕೋಟಿ ಮಡಗಿರುವಂತ ಪ್ರಧಾನಮಂತ್ರಿ, ಮುಖ್ಯಮಂತ್ರಿಗಳಾಗಿದ್ದವ್ರನ್ನ ಬಿಡ್ಲಿಲ್ಲ ಸಾವು. ದೊಡ್ಡ ದೊಡ್ಡ ಕಲಾವಿದರುಗಳನ್ನ ಬಿಡ್ಲಿಲ್ಲ ಸಾವು. ನಮ್ಮನ್ನ ಯಾವತ್ತು ಬಿಡುತ್ತೆ? ನಮ್ಮನ್ನು ಒಂದಿನ ಕರ್ಕೊಂಡು ಹೋಗುತ್ತೆ. ಹುಟ್ಟು ಆಕಸ್ಮಿಕ, ಸಾವು ಖಚಿತ. ನಿಂತ ನೀರಿನ ಹರಿಯ ನೀರು ತಳ್ಳಲೇಬೇಕಂತೆ. ಹಣ್ಣೆಲೆ ಉದುರುವಾಗ ಚಿಗುರೆಲೆ ನಗುತ್ತಂತೆ.
ಮುಂದಿನ ವರ್ಷ ನಾವು ಉದುರೋಯ್ತೀನಿ ಅಂತ ಗೊತ್ತೇ ಇಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಅಂದ್ರೆ ಒಂದು ಕಡೆ ಹುಟ್ಟು, ಇನ್ನೊಂದು ಕಡೆ ಸಾವು. ಆದ್ರೆ ಸಾವಿನಲ್ಲಿ ಜಗತ್ತನ್ನ ಉದ್ಧರಿಸಲು ಬಂದ ಮಹಿಮಾ ಪುರುಷರನ್ನ ನಾವು ಕಳ್ಕೋತೀವಲ್ಲ. ನಮ್ಮ ಶಿವಕುಮಾರ ಸ್ವಾಮಿಗಳ ಆಲಳ್ಳಿ ಮಠಾಧೀಶ್ವರರು ಅವರು ಜ್ಯೋತಿಷ್ಯ ನೋಡ್ತಿದ್ರು, ಹೇಳಿದ್ದೆಲ್ಲ ನಿಜವಾಗ್ತಿತ್ತು. ಬಹಳ ಸರಳವಾಗಿ ತಮ್ಮ ಜೀವನವನ್ನು ಕಳೆದು ಅದ್ಭುತವಾಗಿ ಈ ಗ್ರಾಮದಲ್ಲಿ ಮಹತ್ತರವಾದಂತ ಕೀರ್ತಿಯನ್ನು ಪಡ್ಕೊಂಡವರು. ಅವರ ಒಂದು ಚಪ್ಪಾಳೆಯನ್ನು ಹೊಡೆಯೋದ್ರ ಜೊತೆಗೆ ಅವರಿಗೆ ಆ ಶಿವಕುಮಾರ ಸ್ವಾಮಿಗಳು ಅವರಿಗೆ ಮುಕ್ತಿಯನ್ನು ಕೊಡ್ಲಿ. ಅದಕ್ಕೆ ಸಿದ್ಧಗಂಗೆ ಅವರು, ಸುತ್ತೂರವರು ಎಲ್ಲರೂ ಕೂಡ ಆಗಮಿಸಿದ್ರು. ಇತಿಹಾಸದಲ್ಲೇ ಕಾಣದ ಜನ ಆಲಳ್ಳಿ ತುಂಬಿತ್ತು ಅವತ್ತು. ಅಂಥ ಒಂದು ವೈಭೋಗ, ಅಂಥ ಒಂದು ವೈಭೋಗವಾದ ಕಾರ್ಯದಲ್ಲಿ ಮಳೆನೂ ಕೂಡ ಹೋಯಿತು ನೋಡಿ ಮುಂದೆ. ಅಂದ್ರೆ ಶುಭ ಕಾರ್ಯಕ್ರಮಕ್ಕೆ ಶುಭ ಸಿಂಚನ ಅದು. ಅಂಥ ಒಂದು ಪುಣ್ಯ ಗ್ರಾಮದಲ್ಲಿ ಇವತ್ತು ನಾವು ಅವರ ಹೆಸರಿನಲ್ಲಿ ಇವತ್ತು ಅವರ ಕಿರಿಯ ಶ್ರೀಗಳವರನ್ನು ಕೂಡ ಬರಮಾಡಿಕೊಂಡು, ನಿಮ್ಗೆಲ್ಲ ಟೀ ರೆಡಿ ಆಯ್ತದ? ರೆಡಿ ಆಗಿದ್ದ? 5 ನಿಮಿಷ ಬೇಗ ಮಾಡ್ಬಿಡಿ, ಯಾಕೆ ಇಲ್ಲಾಂದ್ರೆ ನವಗ್ರಹಗಳು ಮುಗಿದ ಮೇಲೆ ಕೊಡ್ಬೇಕಾಯ್ತದೆ. 1 ಗಂಟೆ ಮೇಲೆ ಆಗೋಯ್ತದೆ. ರೆಡಿ ಮಾಡ್ಬಿಡಿ ಬೇಗ. ಆದ್ರೆ ಇಂಥ ಪವಿತ್ರವಾದ ಪುಣ್ಯ ದಿವಸದಲ್ಲಿ ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು ಒಂದು ಗೀತೆಯನ್ನು ನಮ್ಮ ನೇರ ಪ್ರಸಾರದಲ್ಲಿರೋರು ಕೇಳ್ಕೊತಾ ಇದ್ದಾರೆ. ಸಾವಿರಾರು ಜನ ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂತ ಅವ್ರಿಗೂ ಕೂಡ ಗುರುವಿನ ಆಶೀರ್ವಾದ ಇರಲಿ ಅಂತ ಶಿವಕುಮಾರ ಸ್ವಾಮಿಗಳವರು ಒಂದು ಗೀತೆಯನ್ನು ಆಡ್ತಾ ಕಾರ್ಯಕ್ರಮಕ್ಕೆ ಬರೋಣ. ಭಗವಂತನ ಕತೆ ಬಹಳ ಚೆನ್ನಾಗಿದೆ. ಅದಕ್ಕೆ ನಾನು ಹೇಳೋದೇನು ಗೊತ್ತೇ, ಪ್ರತಿನಿತ್ಯ ನಿದ್ರೆ ಮಾಡ್ತೀವಿ, ಪ್ರತಿನಿತ್ಯ ನಮ್ಮ ಕಾಯಕದಲ್ಲಿ ನಿರತರಾಗಿರ್ತೀವಿ. ಯಾವತ್ತಾದ್ರೂ ಕರೆದಾಗ ಒಂದ್ ದಿವಸ ಹೊರಟೋಯ್ತೀವಿ. ಇರುವ ದಿವಸದಲ್ಲಿ ಇದೇ ಜಾಗದಲ್ಲಿ ನಮ್ಮ ಪರಶಿವಣ್ಣವ್ರ ಕತೆ ಶುರು ಮಾಡಬೇಕಾದ್ರೆ ಕೊರೋನಾ ಸ್ಟಾರ್ಟ್ ಆಗಿತ್ತು. ಅವತ್ತು 2019 ನಾಟಕಗಳಲ್ಲಿ ನಿಂತೋಗಿ ನಮ್ಮ ಕಿನ್ಕಳ್ಳಿ ಬಸವಲಿಂಗಪ್ಪನವ್ರು ಇಲ್ಲಿಗೆ ಬಂದ್ರು. ಪಾಪ ತೀರೋಗ್ಬಿಟ್ರು ಅವರು. ನಾಟಕ ನಿಲ್ಸ್ಬಿಟ್ರು ಸರ್, ಹ್ಯಾಂದಳ್ಳಿಲಿ ನಾಟಕ ನಿಂತೋಯ್ತು. ಕೊರೋನಾ ಅವತ್ತೇ ಸ್ಟಾರ್ಟ್. ಇಲ್ಲಿ ಕತೆ ನಡೀತಿತ್ತು. ನಮ್ಮ ಶಿವಕುಮಾರ ಸ್ವಾಮಿಗಳೇ ಏನ್ ಮಾಡಿದ್ದು ಮಾಡಿ ಅನ್ನೋದವ್ರ ಮುಂದೆ ಕೂತ್ಕೊಂಡು ನಿಜವಾಗ್ಲು ಈಗ ಹೇಳ್ದಂಗಿದೆ ಆ ಮಾತು. ಕತೆ ಮುಗಿದ ನಾಳೆಗೆ ಲಾಕ್ಔಟ್ ಆಗೋಯ್ತು. ಪೂರ್ತಿ ಲಾಕ್ಡೌನ್ ಆಗೋಯ್ತು. ಕತೆ ಮುಗಿದ ನಾಳೆಗೆ. ಅಂದ್ರೆ ಪರಶಿವಣ್ಣವ್ರ ದೃಢವಾದ ಭಕ್ತಿನೂ ಚೆನ್ನಾಗಿದೆ. ಇವತ್ತು ಆ ರೀತಿ ಯಾವುದೇ ಒಂದು ಕಲ್ಮಶವಿಲ್ಲದೆ ಅವ್ರ ಮಕ್ಕಳಿಗೆ ಒಳ್ಳೆ ಸಂಬಂಧಗಳು ಸಿಕ್ತು, ಒಳ್ಳೇದಾಯ್ತು. ಮನೆಗೆಲ್ಲರೂ ಚೆನ್ನಾಗಿ ಮಾಡಿಸ್ಬಿಟ್ರ. ನಮ್ ಕಲಾವಿದನ್ನು ನೋಡ್ಕೋಬೇಕು ಅವ್ರಷ್ಟೇ. ಅದರಿಂದ ಎಲ್ಲ ಚೆನ್ನಾಗಿಟ್ಟವನೇ ಭಗವಂತ. ಒಳ್ಳೆ ಸಂಬಂಧಗಳನ್ನು ಕೊಟ್ಟಿದ್ದಾನೆ ಅವರಿಗೆ, ಅವ್ರ ಮೊಮ್ಮಕ್ಕಳಿಗೆ, ಬಂಧು ಬಳಗದವ್ರಿಗೆಲ್ಲರಿಗೂ ಕೂಡ, ಸಹೋದರರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಆ ಶಿವಕುಮಾರ ಸ್ವಾಮಿಗಳವರ ಹೆಸರಿನಲ್ಲಿ ನಮ್ಮ ಆಲ್ರೆಡಿ ಶಿವಕುಮಾರ ಸ್ವಾಮಿಗಳವ್ರಿಗೂ ಕೂಡ ಕೈಲಾಸ ಸಿಕ್ಕಿದೆ ಅಂತ ಈ ಒಂದು ಗೀತೆ ಅವ್ರಿಗೋಸ್ಕರವಾಗಿ ಹಾಡೋಣ. ಎಲ್ಲರಿಗೂ ಟೀ ಪುರಿ ಬರ್ತಾ ಇದೆ. ಪುಣ್ಯ ಕಥೆಯಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಸಂದರ್ಭದಲ್ಲಿ ಈ ಒಂದು ಶಿವಕುಮಾರ ಸ್ವಾಮಿಗಳವರು ಗೀತೆಯನ್ನು ಹಾಡ್ತಾರೆ. ಮಹಾಮಹಿಮ ಪರಮ ನಿರಂಜನ ತ್ರಿವಿಧ ದಾಸೋಹಿ ಜಗಜ್ಯೋತಿ ಬಸವಣ್ಣರ ಅನುಯಾಯಿ ಕಾರುಣ್ಯ ಗಂಗೆಯ ಜನಗಂಗೆ ಮನುಜ ಕುಲವೇ ಶರಣಾಗಿದೆ. ಶಿವಭಕ್ತನ ಕಂಡ ಭಕ್ತನಿಗೆ ಎಲ್ಲಿಲ್ಲದ ಹರುಷ. ಈ ಶತಮಾನ ಕಂಡ ದೇವ ಪುರುಷ ಸುದ್ದಿಗಾಗಿ ಸೇವೆ ಮಾಡಲಿಲ್ಲ. ಶಿವಕುಮಾರ ಸ್ವಾಮಿಗಳು ಸೇವೆ ಮಾಡಿ ಸುದ್ದಿಯಾಗಲಿಲ್ಲ. ನಮ್ಮ ಶಿವಕುಮಾರ ಸ್ವಾಮಿಗಳು ಸತ್ತಿಲ್ಲದೆ ಸೇವೆ ಮಾಡಿದರು, ನಡೆದಾಡುವ ದೇವರು ಆದ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು
ಹೆಸರು ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಸುಖವನ್ನು ಕಾಣುವುದರು ತ್ಯಾಗದಲ್ಲಿ ಸುಖವನ್ನು ಕಾಣುವುದರು ಸೇವೆಯಲ್ಲಿ ದೇವರನ್ನು ನೋಡಿದರು ಪ್ರೀತಿಯಲ್ಲಿ ಜಗವನ್ನು ಗೆಲ್ಲುವುದರು ಪುರಾಣ ಶ್ರೀಗಳು ಮೂರ್ತಿ ಇರುಳಾದ ಬಾಳನ್ನು ಬೆಳಗಿತು ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಕ್ಷೇತ್ರವೇ ಪೂಜ್ಯನ ಉಸಿರು ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು ಕ್ಷೇತ್ರವೇ ಪೂಜ್ಯನ ಉಸಿರು ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಅದರಂತೆ ನಡೆದರು ನಡೆದಾಡು ದೈವ ಅದರಂತೆ ನಡೆದರು ನಡೆದಾಡು ದೈವ ಸಿದ್ಧಗಂಗಾ ಸಿದ್ಧಗಂಗಾ ನಿಧಿ ಇನ್ನೇನು ನಾಡಿದ್ದು 21ನೇ ತಾರೀಕು ಅವರ 6ನೇ ವರ್ಷದ ಪುಣ್ಯ ಸ್ಮರಣೆ ದಿನ. ದಯವಿಟ್ಟೆಲ್ಲ ಗಮನ ಕೊಡಿ. ಅವತ್ತಿಗೆ ಪ್ರತಿಯೊಂದು ಊರುಗಳಲ್ಲೂ ಕೂಡ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಒಂದು ದೀಪ ಹಚ್ಚಿ ಒಂದು ಹಬ್ಬವನ್ನು ಮಾಡಿ 4 ಜನಕ್ಕೆ ಪಾನಕ ಮಜ್ಜಿಗವನ್ನಾದ್ರೂ ಕೂಡ ಕೊಡಿ. ಮಜ್ಜಿಗೆನಾದ್ರೂ ಕೂಡ ಅವತ್ತು ಅವರು ಹುಟ್ಟಿದ ದಿನ ಅಂದ್ರೆ ಅವರ ಸ್ಮರಣೆಯ ದಿನ. 2 ದಿನಗಳನ್ನು ನಾವು ಆಚರಣೆ ಮಾಡಬೇಕು. ಒಂದು ಏಪ್ರಿಲ್ 1ನೇ ತಾರೀಕು ಅವರು ಜನ್ಮ ತಾಳಿದ ದಿನ, ಜನವರಿ 21ನೇ ತಾರೀಕು ಅವರು ಶಿವೈಕ್ಯರಾದ ದಿನ. ಇಂತಹ ಪವಿತ್ರವಾದ ಪುಣ್ಯ ದಿವಸದಲ್ಲಿ ಅವರನ್ನ ಸ್ಮರಣೆ ಮಾಡಿಕೊಳ್ತಾ ಎಲ್ಲ ಪುರಿ ಟೀ ಬಂದ್ಬಿಟ್ಟದ ಈಗ. ಇಲ್ಲ ಅನೇಕ ಜನ ಕಲಾವಿದರುಗಳಿದ್ದಾರೆ. ಅದರಲ್ಲಿ ಒಬ್ಬೊಬ್ಬರಾಗಿ ಮಧ್ಯೆ ಒಂದೊಂದು ಗೀತೆ ಆಡಿಸ್ತೀನಿ. ನಮ್ಮ ಶಾಂತಪ್ಪನವರಿಗೆ ಒಂದು ಗೀತೆ ಆಡ್ಬಿಡ್ಲಿ. ಆಮೇಲೆ ಭೂತಗಳ್ಳಿ ಮಾದೇವರು ಒಂದು ಆಡ್ತಾರೆ, ಬೆಟ್ಟೇಗೌಡರು ಒಂದು ಆಡ್ತಾರೆ, ನಮ್ಮ ಮನೋವರೊಂದು. ಮಧ್ಯೆ ಸಮಯ ಸಂದರ್ಭ ನೋಡಿ ಯಾರು ಹೋಗಲ್ಲ, ಕೊನೆ ತನಕ ಇರ್ತಾರೆ. ನೀವು ಅವ್ರು ಆಡ್ತಾರೆ, ನೀವು ಕೂತ್ಕೊಂಡು ಕೇಳ್ಬೇಕು, ಎದ್ದೋಗದೆ ಅಷ್ಟೇ. ಎಲ್ಲರೂ ಕೊನೆಯ ತನಕ ಕುಳಿತು ಭಗವಂತನ ಇವ್ರ ತಗೊಂಡು ಆಡಿಸ್ಬೇಕಾಯ್ತದ. ಆದ್ರಿಂದ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಈ ಒಂದು ಗೀತೆ ಈಗ ನಮ್ಮ ಶಾಂತಪ್ಪನವರಿಂದ ಕೇಳೋಣ. ಶಾಂತಪ್ಪ
ಕೂತ್ಕೊಳ್ಳಿ ಒಂದು 2 ನಿಮಿಷ. ಹಾಡು ಕಾಡಲ್ಲ ಎಲ್ರೂ ಶಂಕರ ಮಹೇಶ ಶುಗರ್ಲೆಸ್ಸು ಶಂಕರನ ಅದು ಸರಿ ಲೈವ್ ಆಯ್ತಾ ನಿಲ್ಸಕ್ಕಾಗಲ್ಲ ಆಡ್ಬಿಡು. ಸಕ್ಕರೆ ಹಾಕಿಲ್ಲ ಸೆರಗಿಲ್ಲ ಗುರುಗಳೇ. ಮೂಡಲ ಮನೆಯ ಮುದ್ದು ಮಾದೇವ ದಾರಿ ತೋರೆಯ ನನ್ನ ಮನವು ನಿನ್ನಲ್ಲಿರುವುದು ಅಭಯ ನೀಡೆಯ ಮಲೆ
ಎಲ್ಲ ಮನವು ನಿನ್ನಲ್ಲಿರುವುದು ಅಭಯ ನೀಡೆಯೋ. ಈ ಒಂದು ಗೀತೆಯನ್ನು ಬಹಳ ಅದ್ಭುತವಾಗಿ ಮಾದೇಶ್ವರನ ಗೀತೆಯನ್ನು ಆಡಿದ್ದಾರೆ. ಭಜನಾ ಕಲಾವಿದರಾದಂತ ಶಾಂತಪ್ಪನವರವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ, ನಿಮ್ಮೆಲ್ಲರಿಗೂ ಟೀ ಪುರಿ ಬಂತ ಸಂತೋಷ ಹೂವನ್ನೇ ಅದಕ್ಕೆ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿರುವಂತ ಈ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಶುಭವನ್ನೇ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ವಿಕ್ರಮ ಸಭೆಯೊಳಗಡೆ ನಿಮ್ಮೆಲ್ಲರಿಗೂ ಈಗ ಪುರಿ ಮತ್ತು ಟೀ ವ್ಯವಸ್ಥೆ ಮಾಡಿದ್ದಾರೆ. ನವಗ್ರಹಗಳ ಪೂಜೆ ಆದ್ಮೇಲೆ ಭಗವಂತನಿಗೆ ಪ್ರಿಯವಾದಂತ ಪುಳಿವಗರೆಯ ಸೇವೆ ಆದ್ಮೇಲೆ ನವಗ್ರಹಗಳ ಪೂಜೆ ಆದ್ಮೇಲೆ ಏನ್ ಮಾತಾಡಂಗಿಲ್ಲ ಇನ್ನು. ಅದರಿಂದ ಎಲ್ಲರಿಗೂ ಆ ಭಗವಂತನ ಅನುಗ್ರಹ ದೊರಕಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ ನಾವೆಲ್ಲರೂ ಕೂಡ ಇವತ್ತಿನ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಕತೆ ಎಲ್ಲಿ ನಿಂತಿತ್ತು? ಕಳಪುರಿ ಟೀ ಕೂಡ ತಂದಿತ್ತು. ಅಯ್ಯೋ ವಿಕ್ರಮ ಆ ಪಂಡಿತೋತ್ತಮನ್ನ ಮಾರನೇ ದಿವಸ ಬರಮಾಡ್ತಾನೆ. ಏನ್ ಸ್ವಾಮಿ, ಮುತ್ತು ರತ್ನಗಳನ್ನ ತುಂಬಿಕೊಟ್ರು ದರಿದ್ರ ಇಂಗ್ಲಿಲ್ವಲ್ಲ, ಏನಾಯ್ತು ಅಂತ ಕೇಳೋದಕ್ಕೆ ಕರೆಸಿದ್ದಾರೆ. ನಿನ್ನೆ ನಾನು ಕುಂಬಳಕಾಯಿ ಕೊಟ್ಟಿದ್ದಲ್ಲ, ರುಚಿಯಾಗಿತ್ತು. ತಿಂದಿರ್ತಾನೆ ಮಹಾರಾಜ, ರುಚಿ ಗೊತ್ತಾಗೋಕೆ ಅಂದ್ಕೊಂಡೆ. ನೀವು ಕತ್ತರಿಸಿದ್ರೆ ನಿಮಗೆ ಆಶ್ಚರ್ಯ ಏನು ಅಂತ ಗೊತ್ತಾಗೋದು. ಮನೆಗೆ ತಕೊಂಡೋಗಿದ್ದಿರ್ತಾನೆ ಮಹಾರಾಜ ಕತ್ತರಿಸೋದಕ್ಕೆ. ಅಂದ್ರೆ ನಾನು ಕುಂಬಳಕಾಯಿ ಕೊಟ್ಟಿದ್ದನ್ನು ಮನೆಗೆ ತಕೊಂಡು ಹೋಗ್ಲಿಲ್ವಾ? ಏನ್ರಿ ಮಾಡಿದ್ರಿ? ನನ್ನ ಮನೆಯಲ್ಲಿ ಬಡತನೋದು ಕಿತ್ತು ತಿಂತಾ ಇದೆ ಮಹಾರಾಜ. ನೀನ್ ಕೊಟ್ಟ ಕುಂಬಳಕಾಯಿನ ಮನೆಗೆ ತಕೊಂಡೋಗಿ ಅದನ್ನು ಉಪ್ಪಾಕಿ ಬೇಯಿಸೋದಕ್ಕೆ ಉಪ್ಪುಗೂ ಕಾಸಿಲ್ಲದ ಕಾರಣ ನಾನು ಒಬ್ಬ ಶೆಟ್ಟರಿಗೆ 1 ರೂಪಾಯಿ ಬಂಗಾರದ ನಾಣ್ಯಕ್ಕೆ ಮಾರ್ಬಿಟ್ಟೆ. ಅದನ್ನು ದಕ್ಕಿಸ್ಕೊಳಕ್ ಆಗ್ಲಿಲ್ಲ ಮಹಾರಾಜ. ಈ ಹರಿದ ಜೇಬಳಕ್ಕೆ ಹಾಕಿ ಅದು ದಾರಿಯಲ್ಲಿ ಬಿದ್ದೋಯ್ತು. ನಾನು ಎಂತಹ ಪಾಪಿ, ಸಾಕ ಬಾಯಿ ಮುಚ್ಚಿ. ನಿಮಗೆ ದರಿದ್ರ ಇದೆ ಅಂತ ನನಗೆ ಗೌಪ್ಯವಾಗಿ ಗೊತ್ತಾಗಿ ನಾನು ಕೊಟ್ಟಿದ್ದಲ್ಲ ಕುಂಬಳಕಾಯಿ ಅಥವಾ ಮುತ್ತು ರತ್ನಗಳನ್ನು ತುಂಬಿಕೊಂಡಿದ್ದೆ. ಅದನ್ನೇ ಮಾರ್ಬಿಟ್ಟೆ ಹಾಗೆ ಹೀಗೆ ಅಂತ ಬೇಚಾಡ್ತಾ ಇದ್ರಲ್ಲ, ನಿಮ್ಮ ನತದೃಷ್ಟಕ್ಕೆ ನಾನೇನೇ ಮಹಾರಾಜ. ತೂಕವಾಗಿತ್ತಲ್ಲ ಆ ಕುಂಬಳಕಾಯಿ ಅಥವಾ ಮುತ್ತು ರತ್ನಗಳನ್ನು ತುಂಬಿಕೊಟ್ಟಿದ್ರ? ಹೌದು ಹೌದು ಹೌದು. ಇಲ್ಲ ಮಹಾರಾಜ, ಕುಂಬಳಕಾಯಿ ಅಥವಾ ಮುತ್ತು ರತ್ನವಲ್ಲ, ಉಜ್ಜಯಿನಿ ಪಟ್ಟಣ ನನ್ನ ಹೆಸರು ಬರ್ಕೊಟ್ರು ಕೂಡ ನನ್ನ ದರಿದ್ರವನ್ನು ಯಾರು ಎಣಿಸೋಕ್ಕಾಗಲ್ಲ ಮಹಾರಾಜ. ತಲೆಗೆಲೆ ಕೆಟ್ಟಿದೆ. ಉಜ್ಜಯಿನಿ ಪಟ್ಟ ಬರ್ಕೊಟ್ರು ದರಿದ್ರ ಹಿಂಗಲ್ಲ ಅಂತಿದ್ರಲ್ಲ, ನಿಮ್ಗೆ ಯಾರಾದ್ರೂ ತೊಂದರೆ ಕೊಡ್ತಾ ಇದ್ರೆ ಹೇಳಿದ್ರೆ ಸರ್ ಮಾಡೋಣ ಮಹಾರಾಜ. ಒಬ್ಬ ನರಮಾನವ ತೊಂದರೆ ಕೊಡ್ತಿದ್ರೆ ನಿಮ್ಮ ಹತ್ರ ಹೇಳಿ ಸರ್ ಮಾಡ್ಕೋಬಹುದಾಗಿತ್ತು. ನನ್ನ ಭುಜದ ಮೇಲೆ
ಗ್ರಹಶ್ರೇಷ್ಠನಾದ ಶನೇಶ್ವರ ಅಷ್ಟಮ ಶನಿಯಾಗಿ ಕೂತಿದ್ದ. ಅವನು ಯಾರ ಭುಜವನ್ನು ಏರುವವರಿಗೆ ಕಷ್ಟ ಕಾರ್ಪಣ್ಯಗಳ ತಪ್ಪುತ್ತಲ್ಲ ಮಹಾರಾಜ. ಇದು ನನಗೆ ಗೊತ್ತು ಅಂತಾನ, ನಾನು ಆಸ್ಥಾನದ ಪಂಡಿತು ಅಂತ. ಯಾರಿಂದ ಕಷ್ಟ ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವಲ್ಲ, ಮುಖಂಡನೇ ಬಂದರೂ ಕೂಡ ನನ್ನ ಕಷ್ಟವನ್ನು ದೂರ ಮಾಡಕ್ಕಾಗಲ್ಲ ಮಹಾರಾಜ. ಇದು ಶನೇಶ್ವರನ ಪ್ರೇರಣೆ, ಶನೇಶ್ವರನ ಪ್ರೇರಣೆ. ಸಮಾಧಾನ ಮಾಡ್ಕೊಳ್ಳಿ ಪಂಡಿತರೆ. ನಿಮಗೆ ಬಂದಿರುವ ಶನಿ ಪ್ರೇರಣೆಯನ್ನು ನಿಮ್ಮಿಂದ ಇನ್ನೊಬ್ಬರಿಗೆ ದಾರಿ ಎರಿಯಕ್ಕಾಗಲ್ವಾ? ದಾರಿ ಎರಿಬಹುದು ಮಹಾರಾಜ. ದಾರಿ ಎರಿಸ್ಕೊಳ್ಳೋರು ಬೇಕಲ್ಲಪ್ಪ. ಸುಖವನ್ನು ಯಾರು ಬೇಕಾದ್ರೂ ಇಸ್ಕೋತಾರೆ ಮಹಾರಾಜ, ಕಷ್ಟವನ್ನೇ ಯಾರು ಇಸ್ಕೋತಾರಪ್ಪ? ವಿಕ್ರಮ ಹೇಳ್ತಾನೆ, ನಾನು ಇಸ್ಕೋತೇನೆ. ನೀನ್ ಕಷ್ಟವನ್ನು ಇಸ್ಕೊಂಡ್ಬಿಟ್ರೆ ರಾಜ್ಯದ ಗತಿ ಅದು ನಿಮಗೆ ಬೇಕಾಗಿಲ್ಲ. ನಾನು ಹೇಳಿದಷ್ಟು ಕೇಳೋದು ನಿಮ್ಮ ಧರ್ಮ. ನಾಳೆ ಮುಂಜಾನೆ ವಿಧಿವಿಧಾನಗಳಿಂದ ನಿಮಗೆ ಬಂದಿರುವ ಆ ಶನಿ ಪ್ರೇರಣೆಯನ್ನು ನನಗೆ ದಾರಿ ಎದ್ದು ಬಿಡಿ ಮಹಾರಾಜ. ಇದು ರಾಜಾಜ್ಞೆ. ಜನಗಳೆಲ್ಲ ಕಣ್ಣಲ್ಲಿ ನೀರು ತುಂಬಿಕೊಂಡ್ಬಿಡ್ತಾರೆ. ಎಂತ ಮಹಾನುಭಾವನೆ! ಒಬ್ರು ಕಷ್ಟವನ್ನ ತಾನು ದಾರಿ ಏರಿಸ್ಕೋತಾ ಇದ್ದಾನಲ್ಲ, ಎಂತ ಮಹಾರಾಜನ ನಾವು ಪಡ್ಕೊಂಡಿದ್ದೀವಿ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರೆ ಗಗನ ಮಂಡಲದಲ್ಲಿ ಪರಮಾತ್ಮ ಆರ್ಭಟಿಸ್ತಾ ಇದ್ದಾನೆ. ಆ ಬಡ ಬ್ರಾಹ್ಮಣ ಹೇಳ್ತಾ ಇದ್ದಾನೆ ಶನಿ ಪ್ರೇರಣೆ ಅಂತ. ಅವಾಗೂ ದುರಹಂಕಾರವಾಗಿ ನೀ ದಾರಿ ಏರಿಸ್ಕೋತಾ ಇದೀಯ ಅಂದ್ರೆ ಆ ಶನಿ ನನ್ನನ್ನೇನು ಮಾಡಬಲ್ಲ ಅಂತ ದಾರಿ ಏರಿಸ್ಕೋತಾ ಇದ್ದೀನಿ. ಆ ಬಡ ಬ್ರಾಹ್ಮಣರಿಗೆ ಊಟ ಬಟ್ಟೆ ಕತ್ತಿಯಿಂದ ಮಾಡಿದ್ದೆ. ನಿನ್ನೇನು ಮಾಡ್ತೀನಿ ಗೊತ್ತಾ? ಭೂಲೋಕದಲ್ಲಿ ನರಮಾನವನಾಗಿ ಹುಟ್ಟಲೇಬಾರದಾಗಿತ್ತು ಅನ್ನೋ ರೀತಿ ಮಾಡಲಿಲ್ಲ ಅಂದ್ರೆ ನಾನು ಸೂರ್ಯಕುಮಾರ್, ನಾನು ಛಾಯಾಸುತನೆ, ನಾನು ರವಿನಂದನೆ. ದಾರಿ ಏರಿಸ್ಕೋ ವಿಕ್ರಮ, ದಾರಿ ಏರಿಸ್ಕೋ. ತುಳಸಿ ಮತ್ತು ಬಿಲ್ಪತ್ರೆ ದಳದಿಂದ ದಾರಿ ಹೇಳ್ತಾ ಇದ್ದಾನೆ. ಶನಿದೇವ ಓ ತುಳಸಿ ಪೂಜಿಪನೇ ನಮಃ, ಓ ಪುರವಿವೇಗನೇ ನಮಃ. ಶನಿದೇವ ಅಭಯವ ನೀಡೆಯ ಕರುಣೆಯ ತೋರಯ್ಯ. ಶನಿದೇವರ ಭಕ್ತೇ Yeah.